ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಚಿತ್ರರಂಗ ಅನ್ನುವಂಥದ್ದು ಒಂದು ಮಾಯಾಲೋಕ. ಅನೇಕರು ಇಲ್ಲಿಗೆ ಬಂದು ಸೇರುವ ಪ್ರಯಾಸವನ್ನ ಮಾಡ್ತಾರೆ. ನಮ್ಮನ್ನು ನೋಡಿದಾಕ್ಷಣ ನಾವು ಚಿತ್ರರಂಗಕ್ಕೆ ಬರ್ಬೇಕ್ರಿ, ನಾವು ಆಕ್ಟರ್ ಆಗ್ಬೇಕ್ರಿ ಅಂತ ಬರ್ತಾರೆ. ಎಷ್ಟು ಜನ ಆಗ್ತಾರೆ? ಆಗಲ್ಲ. ಹಾಗಾಗೋದಾಗಿದ್ರೆ ಲಕ್ಷಾಂತರ ಜನ ನಟ ನಟಿಯರು ನಿಮ್ಮ ಮುಂದೆ ಇರಬೇಕಾಗಿತ್ತು. ಇಲ್ವೇ? ಕೇವಲ 500, 600, 1000 ಜನ ಇರ್ಬೋದೇನೋ. ಇಡೀ 50 ವರ್ಷಗಳ ಚಿತ್ರರಂಗದ ಇತಿಹಾಸವನ್ನು ತೆಗೆದುಕೊಂಡ್ರೆ ನಮಗೆ ಗೊತ್ತಿರೋ ಹೆಸರು ಎಷ್ಟು? 50 ರಿಂದ 60. ಮಿಕ್ಕವರೆಲ್ಲ ಎಲ್ಲಿ? ಅಂದ್ರೆ ಇಷ್ಟು ವರ್ಷಗಳು ಯಾರು ಕನಸೇ ಕಂಡಿಲ್ಲ ಅಂತನ? ಈ ಕನಸುಗಳು ಸಾಕಾರ ಆಗೋದು ಬಹಳ ಕೆಲವರಿಗೆ ಮಾತ್ರ. ಹಾಗಾಗಿ ಈ ವಾಸ್ತವದ ಪರಿಚಯ ಇವತ್ತಿನ ಬದುಕು ಜಟಕಾಬಂಡಿಯ ಮೂಲಕ ಆಗಲಿ ಅನ್ನೋದು ನನ್ನ ಹಾರೈಕೆ. ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ಪ್ರಿಯ ವೀಕ್ಷಕರೇ, ಚಿತ್ರರಂಗ ಅನ್ನೋದು ಒಂದು ಮಾಯಾಲೋಕ. ಇಲ್ಲಿಗೆ ಎಷ್ಟೋ ಜನ ಬರ್ತಾನೆ ಇರ್ತಾರೆ. ಆದ್ರೆ ಅದರಲ್ಲಿ ಗೆಲ್ಲೋರು ಬೆರಳೆಣಿಕೆಯಷ್ಟು ಜನ ಮಾತ್ರ. ಅಂತಹವರಲ್ಲಿ ಕಷ್ಟಪಟ್ಟು ಮೇಲೆ ಬಂದವರಲ್ಲಿ ಉಪೇಂದ್ರ ಕೂಡ ಒಬ್ಬರು. ಹೌದು, ಉಪೇಂದ್ರ ಅವರು ಕನ್ನಡ ಚಿತ್ರರಂಗಕ್ಕೆ ಹೊಸತನ ತಂದುಕೊಟ್ಟ ಒಬ್ಬ ಕ್ರಿಯಾಶೀಲ ನಿರ್ದೇಶಕ ಕಮ್ ನಟ. ವೀಕ್ಷಕರೇ, ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಒಳ್ಳೆಯದೂ ಇರುತ್ತೆ, ಕೆಟ್ಟದ್ದೂ ಇರುತ್ತೆ. ಒಳ್ಳೆಯದನ್ನ ತಗೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ಆ ಜೀವನ ಸುಂದರ. ಅದನ್ನ ಬಿಟ್ಟು ಬರೀ ಕೆಟ್ಟದ್ದನ್ನೇ ಅನುಕರಣೆ ಮಾಡ್ತಾ ಹೋದ್ರೆ ಆ ಜೀವನ ಹೇಗಾಗುತ್ತೆ? ಈ ರೀತಿ ಅನುಕರಣೆ ಮಾಡಿಕೊಂಡ ಹುಚ್ಚು ಅಭಿಮಾನಿಯ ವಿಚಿತ್ರ ಕಥೆಯನ್ನ ನೋಡೋಣ ಬನ್ನಿ ಇಂದಿನ ಸಂಚಿಕೆಯಲ್ಲಿ. ನಮ್ಮನ್ನು ಮಾತಾಡ್ಸೋಕ್ ಬರ್ತಾ ಇರುವಂತಹವರು ಜಾನಕಮ್ಮ ಮತ್ತು ಅವರ ಸೊಸೆ. ಅವ್ರಿಗೆ ತೊಂದರೆ ಏನಾಗಿದೆ ಕೇಳೋಣ ಬನ್ನಿ. ನಮಸ್ಕಾರಮ್ಮ. ನಮಸ್ಕಾರ. ಎಲ್ಲಿಯವ್ರು ನೀವು? ದಾವಣಗೆರೆ ರಮ್ಮ. ದಾವಣಗೆರೆ. ಏನಮ್ಮ ನಿಮ್ಮ ಹೆಸರು? ಕವಿತಾ. ಕವಿತಾ. ನನ್ನ ಹೆಸರು ಜಾನಕಮ್ಮ. ಹೇಳಿ ಜಾನಕಮ್ಮ, ಏನು? ಅದೇ ನಮ್ಮ ಕವಿತಾ ನಿಮ್ಮ ಮಗಳ ಸೊಸೆನ? ಸೊಸೆ. ಏನು ಅತ್ತೆ ಸೊಸೆ ಬಂದಿದ್ದೀರಿ? ಸಾಮಾನ್ಯವಾಗಿ ಸೊಸೆ ಮೇಲೆ ದೂರ ಹೇಳಕ್ ಅತ್ತೆ ಬರ್ತಾರೆ, ಅತ್ತೆ ಮೇಲೆ ದೂರ ಹೇಳಕ್ ಸೊಸೆ ಬಂತಾರೆ. ಇದೇ ನೀವಿಬ್ರು ಒಟ್ಟಿಗೆ ಬಂದಿದ್ದೀರಿ? ಇಬ್ರು ಒಟ್ಟಿಗೆ ಬಂದ್ರೆ ನಮ್ಮ ಮಗನ ಮೇಲೆ ಕಂಪ್ಲೇಂಟ್ ಮಾಡಕ್ಕೆ. ಏನಾಗಿದೆ? ಮಗ ಒಬ್ಬನೇಯ, ಅವನು ಸ್ವಲ್ಪ ಉಪೇಂದ್ರನ ಮೇಲೆ ಬಹಳ ಆಸೆ. ಉಪೇಂದ್ರ ಅಂದ್ರೆ ಯಾವ ಉಪೇಂದ್ರ? ಪಿಕ್ಚರ್ ಆಕ್ಟ್ರೆಸ್ ಉಪೇಂದ್ರ ಅವರು. ಬಹಳ ಆಸೆ. ಫೋಟೋಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ. ಯಾವಾಗ್ಲೂ ಮುದ್ದು ಕೊಟ್ಕೊಂತಾನೆ ಇರ್ತಾನೆ. ಯಾವಾಗ್ಲೂ ಅವನ ಮನೇಲಿ ಅವನದೇ ಡೈಲಾಗ್ ಮಾಡ್ತಿರ್ತಾನೆ. ನಮಗೆಲ್ಲ ಹಿಂಸೆ ಮಾಡೋದು, ಮಾತಾಡೋದು, ಹೊಡೆಯೋದು ಎಲ್ಲ ಮಾಡ್ತಾನೆ. ಆಮೇಲೆ ಈಗ ಮಮ್ಮಿ, ಡ್ಯಾಡಿ, ನಿಮಗೆ ನಿಮ್ ಮಗನ ಬಗ್ಗೆ ಒಂಚೂರು ಕನಿಕರ ಇಲ್ಲ, ನಿಮ್ ಸನ್ ಬಗ್ಗೆ ನಿಮ್ಗೆ ಒಂಚೂರು ಪ್ರೀತಿ ಇಲ್ಲ. ಟೈಮ್ ಎಷ್ಟು ಇವಾಗ? 12 ಗಂಟೆ ಆದ್ರೂ ಮಗ ಬಂದಿಲ್ಲ ಅನ್ನೋ ಟೆನ್ಷನ್ ಬೇಡ ನಿಮ್ಗೆ? ಮೊದ್ಲಿಂದ ನನಗಿತ್ತು. ಸ್ವಲ್ಪ ಏನೋ ಮಾಡಕ್ ಹೋಗಿ ಸ್ವಲ್ಪ ಕಾಲೂನು ಫ್ಯಾಕ್ಚರ್ ಮಾಡ್ಕೊಂಡ. ಸ್ಟೆಪ್ ಮಾಡಕ್ ಹೋಗಿ ಅವ್ನಿಗೆ ಮದುವೆ ಮಾಡಿದ್ರೆ ಸರಿ ಹೋಗ್ತಾನೆ ಅಂತ ಮದುವೆ ಮಾಡಿದ್ವಿ. ಈಗ ಅವನು ಬೇರೆ ಥರನೇ ಆಗ್ಬಿಟ್ಟಿದ್ದಾನೆ. ಈಗ ಅವನು ಏನಂದ್ರೆ ನನಗೆ 5 ಲಕ್ಷ ಕೊಡು, ನನಗೆ ನೀವು ಹುಟ್ಟಿಸಿದ ತಪ್ಪಿಗೆ 5 ಲಕ್ಷ ಬೇಕೇ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ನಾವು ಸ್ವಂತಕ್ಕೊಂದು ಮನೆ ಇದೆ, ಅದರಲ್ಲಿ ಒಂದು ಸಣ್ಣದ ಕಿರಾಣಿ ಅಂಗಡಿ, ಒಂದು ರುಬ್ಬ ಮಿಷಿನ್ ಹಾಕೊಂಡು ಜೀವನ ಮಾಡ್ತೀವಿ. ಹಾಲಿನ ಪ್ಯಾಂಟು ಮಾಡ್ಕೊಂಡಿದ್ದೀನಿ. ಅವನ ಹೆಸರಿಗೂ ಅವನಿಗೆ ಪ್ಯಾಂಟ್ ಮಾಡಿಸ್ಕೊಟ್ಟಿದ್ವಿ. ಇಷ್ಟು ದಿವಸ 5-6 ವರ್ಷ ಚೆನ್ನಾಗಿ ಮಾಡ್ಕೊಂಡು ಹೋದ. ಈಗಂತೂ ಏನು ಮಾತಾಡ್ತಾ ಇಲ್ಲ. 1 ವರ್ಷದಿಂದ ಮನೇಲಿ ಊಟ ತಿಂಡಿ ಮಾಡ್ತಾ ಇಲ್ಲ. ಜಗಳ ಮಾಡ್ತಾನೆ. ನಿನ್ಗೆ 60 ವರ್ಷ ಆಗೈತಿ, ನೀವು ಮುದುಕಾಗಿದೆಯಾ, ಹುಚ್ಚಾಗಿದೆಯಾ, ನಿನ್ಗೆ ಅಡುಗೆ ಮಾಡಕ್ಕೆ ಬರಲ್ಲ, ನೀನು ಒಪ್ಕ ಅಂತ ನನಗೆ ಬೈತಾನೆ. ಮೊನ್ನೆ ಒಂದು ಪಲಾವ್ ಮಾಡಿದ್ರೆ ತಟ್ಟೆನ ಎತ್ತು ಮನೆ ತುಂಬಾ ರಂಪ ಮಾಡ್ಬಿಟ್ಟ. ಇದು ಟಿಫಿನ್? ಯಾವತ್ತೋ ಒಂದಿನ ನಿಮ್ ಮಗ ಮನೆಗೆ ಟಿಫಿನಿಗೆ ಬಂದ್ರೆ ಬೇಕಾದ ಉಪ್ಪು ಜಾಸ್ತಿ ಹಾಕಿದೀರಾ? ಇಲ್ಲಪ್ಪ, ಇಲ್ಲ ಮಗ ನನ್ನ ಋಣ ಮುಗಿತು, ನಿನ್ ಮನೆಗಿರಲ್ಲ ಅಂತ ಬೇರೆ ಮನೆ ಮಾಡ್ಕೊಂಡು ಹೋಗಿದ್ದಾನೆ ಹುಡುಗಿನ ಇಲ್ಲೇ ಬಿಟ್ಟು. ಅವಳಿಗೂ ಅಲ್ಲಿ ಕರ್ಕೊಂಡು ಹೋಗ್ತಾನೆ. 2 ದಿವಸ ಇಟ್ಕೊಂಡಲ್ಲ ಸರಿಯಾಗಿ ಅನ್ನ ಉಪ್ಪು ತಿಂದ ಹುಡುಗಿ 2 ದಿನ ಬಂದು ಕೇತಿ ಕಾಫಿ ಟೀ ಇಲ್ದಂಗೆ ಕಳಿಸಿದ್ದಾನೆ. ಅಲ್ಲೆಲ್ಲ ಆಮ್ಲೆಟ್ ಗಾಡಿ ಮಾಡಕ್ ಹೋಗಿ ಅಲ್ಲಿ ವ್ಯಾಪಾರ ಆಗಲ್ಲ. 20 ರೂಪಾಯಿ 80 ರೂಪಾಯಿ ಆಗೋದಿಲ್ಲ ಅಂತ, ಅದನ್ನು ವ್ಯಾಪಾರ ಸರಿಯಾಗಲ್ಲ. ಅಲ್ಲಿನ ಉಪೇಂದ್ರನ ಫೋಟೋಗಳು ಹಚ್ಕೊಂಡು ಕುತ್ಕೊಂಡಾನೆ. ಅದಕ್ಕೆ ಅವ್ನು ಒಂದು ಸ್ವಲ್ಪ ಉಪೇಂದ್ರನ ಕಳ್ಸಿ ಅವ್ನು ಕೊಟ್ಟಾಗ ಒಂದು ಸ್ವಲ್ಪ ಸಮಾಧಾನ, ಅವನಿಂದನೇ ಒಳ್ಳೆ ಮಾತುಗಳನ್ನ ಆಡಿಸಿ ಅವ್ನಿಗೆ ಒಳ್ಳೆ ಮಾತು ಬರಂಗೆ. ಅವ್ನಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಮಾನಸಿಕವಾಗಿ ಇದ್ಕಿದ್ದಂಗೆ ಗಾಡಿ TVS ಗಾಡಿ ಕೊಡ್ಸಿದ್ದು 2 ವರ್ಷ ಆಗಿಲ್ಲ, ಮಾರ್ಕೊಂಡು ಬೇರೆ ಮನೆ ಮಾಡ್ಕೊಂಡಾನೆ. ಆಮೇಲೆ ಇವಳಿಗೆ ಉಂಗುರ ಒಡವೆ ಎಲ್ಲ ಮಾಡಿಸಿದ್ದೆ, ಅದನ್ನೆಲ್ಲ ತೊಗೊಂಡು ಮಾರಕ್ಕೆ ಹೋಗಿದ್ದೆ. ಅವ್ರು ತೊಗೊಳಲ್ಲಪ್ಪ, ಐಡೆಂಟಿ ಕಾರ್ಡ್ ಎಲ್ಲ ತೊಗೊಳಲ್ಲ ಅಂತ ವಾಪಸ್ ಕಳಿಸಿದ್ರು. ಅದಕ್ಕೆ ಇವಳು ನನಗೆ ಅತ್ತೆ ಹಿಂಗೆ ಉಂಗುರ ಎಲ್ಲ ತೊಗೊಂಡು ಮಾರಕ್ಕೆ ಹೋಗಿದ್ರತ್ತೆ ಅಂತ ಹೇಳಿದ್ಲು.
ಇಸ್ಕೊಂಡೆ, ಬಾರಮ್ಮ ನಿನ್ ಕಳ್ಕೊಂತೀಯ ಇನ್ನೊಂದ್ಸರಿ ಕೊಡ್ತೇನೆ ಅಂತ ಇಸ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲರ ಮುಂದೆ ನಮ್ಮಮ್ಮ ಬಂಗಾರ ಕಸ್ಕೊಂಡು ಕಳಿಸಿದಾಳೆ. ಎಷ್ಟು ನಿಮ್ಮ ಮಗನಿಗೆ ವಯಸ್ಸು? 26 ವರ್ಷ. ನಿಮ್ ಗಂಡ ಏನ್ ಕೆಲಸ ಮಾಡ್ತಾರೆ? ಅವ್ರು ಮೊದಲು ಫ್ಯಾಕ್ಟ್ರಿಗೆ ಹೋಗ್ತಿದ್ರು, DCM ಫ್ಯಾಕ್ಟ್ರಿಗೆ. ಅದು ಈಗ ಬಿಟ್ಟಲ್ಲ 7-8 ವರ್ಷ ಆಯ್ತು, ಜಾಸ್ತಿ ಆಯ್ತು. ಅಂಗಡಿ ಮಾಡ್ಕೊಂಡಿದ್ದೀವಿ, ಕಿರಾಣಿ ಅಂಗಡಿನೇ ಮಾಡ್ಕೊಂಡಿದ್ದೀವಿ. ಎಷ್ಟು ಜನ ಮಕ್ಕಳು? ನನಗಿಬ್ಬರು, ಒಂದು ಹೆಣ್ಮಗು ಒಂದು ಗಂಡು ಮಗು. ಹೆಣ್ಮಗಳಲ್ಲಿ? ಮಗಳನ್ನ ನವಲ್ಗೊಂದಕ್ಕೆ ಕೊಟ್ಟಿದ್ದೀವಿ, ಚೆನ್ನಾಗಿದ್ದಾಳೆ ಮಗಳು ಗಂಡ ಮನೆಯಲ್ಲಿ. ಇವನಿಗೆ ಮಗನಿಗೆ 2 ತಿಂಗಳಾಯ್ತು ಮದುವೆ ಆಗಿ. 26 ವರ್ಷ. ಸ್ಕೂಲಿಗೆ ಕಳ್ಸಿದೀರಾ ಮಗನ್ನ? ಓದಿದ್ದಾನೆ. ಎಷ್ಟು? SLC PUC ವರ್ಗ ಓದಿದ, ಅಷ್ಟೇನು ವಿದ್ಯೆ ಹತ್ತಿಲ್ರಿ ಅವನಿಗೆ. ಆಮೇಲೆ ಓದದ್ ಬಿಟ್ಟ ಅದೇ ಮನೇಲಿ ಹಾಲಿಂದು ಅಂಗಡಿದು ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ಕೊಂತ ಬಂದ ಇದ್ದ, ಅಷ್ಟೇ ಮಾಡ್ಕೊಂಡು ಇರ್ತಿದ್ದ ಅವನು. ಸಿನಿಮಾ ಯಾವ ವಯಸ್ಸಿನಿಂದ ನೋಡ್ತಾ ಇದ್ದಾನೆ? ತುಂಬಾ ಒಂದು ಸಣ್ಣ ವಯಸ್ಸಿನಿಂದನೂ ಸಿನಿಮಾ ಹುಚ್ಚು ಬಾಳ. ಯಾವ ಈ ಪಿಕ್ಚರ್ ಬಂದ್ರೆ ಬಿಡಲ್ಲ, ನೋಡ್ತಾನೆ. ಮನೆಗೂ ಪಿಕ್ಚರ್ ಟಿವಿಲಿ ನೋಡ್ತಾನೆ. ಬಾಳ ಈ ಪಿಕ್ಚರ್ ಹುಚ್ಚು ಬಾಳ ಐತಿ. ಯಾವ ಹಬ್ಬ ಇದ್ರು ಬಿಡಲ್ಲ, ಏನ್ ಕೆಲಸ ಇದ್ರು ಬಿಡಲ್ಲ, ಹೇಳ್ದೇನೆ ಹೋಗ್ಬಿಟ್ಟಿರ್ತಾನೆ ಪಿಕ್ಚರ್ಗೆ. ಆಮೇಲೆ ಒಂದು ಬಾಳ ಸರಿ ದುಡ್ಡು ತಗೊಂಡು ಇಲ್ಲಿ ಬೆಂಗಳೂರಿಗೆಲ್ಲ ಬಂದಿದ್ದ ಪಿಕ್ಚರ್ಗೆ ಸೇರ್ಬೇಕು ನಾನು ಅಂತಂದೇಳಿ. ಆಮೇಲೆ ಅದು ಏನಾಯ್ತು ಗೊತ್ತಿಲ್ಲ, ಹೇಳ್ದೆ ಕೇಳಿದ್ರೆ ಸೈಕಲ್ ತಗೊಂಡೇ ಬಂದ್ಬಿಟ್ಟಿದ್ದ ಪಿಕ್ಚರ್ ಸೇರ್ಬೇಕು. ಎಲ್ಲಿಂದ? ದಾವಣಗೆರೆಯಿಂದ. ಆಮೇಲೆ ಇಲ್ಲಿದ್ದರು ಹೇಳಿದ್ರಂತಪ್ಪ, ನೀನಂಗೆಲ್ಲ ಬರೋದು ಒಳ್ಳೇದಲ್ಲ, ನಿನಗೆ ಬಸ್ ಚಾರ್ಜ್ ದುಡ್ಡು ಇಲ್ಲಿದ್ರೆ ನಾವು ಕೊಡ್ತೀವಿ, ವಾಪಸ್ ಊರಿಗೆ ಹೋಗು ಅಂದ್ರಂತೆ. ಆಮೇಲೆ ವಾಪಸ್ ಊರಿಗೆ ಬಂದ. ಯಾವಾಗ ಅದಾಗಿದ್ದು? ಒಂದು 4-5 ವರ್ಷ ಆಯ್ತೇನ, 4-5 ವರ್ಷ ಆಗಿರ್ಬೇಕು. ಈ ಉಪೇಂದ್ರ ಹುಚ್ಚ ಹಿಡಿದು ಎಷ್ಟು ದಿವಸ ಆಯ್ತು? ತುಂಬಾ ದಿವಸದಿಂದಾನೇ ಇದೆ. ಈಗ ಹೆಚ್ಚು ಮಾಡಿದಾನೆ. ದೇವ್ರು ಬೇಡ, ದಿಂಡ್ರು ಬೇಡ, ಅವನಂತ ದೇವ್ರು ಯಾರಿಲ್ಲ ಅಂತ ಅವ್ನಿಗಾಗ್ಬಿಡುತ್ತೆ. ಅವನ ಬಾಯಿಂದಾನೆ ಅವನಿಗೆ ಒಳ್ಳೆ ಮಾತು ತಿಳಿಸಿರೋ ಅವ್ನು ನಂಬ್ತಾನೆ. ಈಗ ನಮ್ಮನಂತೂ ಮನೇಲಿ ಒಂಚೂರು ಸೇರ್ತಾ ಇಲ್ಲ, ಮುಖ ನೋಡಕ್ ಬರ್ತಾ ಇಲ್ಲ. ಈಗ ಮುಂದೆ ಹಬ್ಬಗಳಿದ್ದಾವೆ, ಸೊಸೆಗೆ ಹಬ್ಬ ಮಾಡಿಸ್ಬೇಕು. ಹಿಂಗೆಲ್ಲ ಸಮಸ್ಯೆ ಎಲ್ಲ ಇಟ್ಕೊಂಡು ಯಾಕಮ್ಮ ಈ ಮಗಳನ್ನ ಕರ್ಕೊಂಡ್ ಬಂದ್ರಿ ಮನೆ? ಮತ್ ಮದುವೆ ಮಾಡು ಅಂದ ಮೇಡಮ್, ಮದುವೆ ಮಾಡಿದ್ವಿ. ಅಲ್ಲ ಅವ್ರು ಅಂತಾರ ಸರಿ, ಮತ್ತೆ ವಯಸ್ಸಲ್ರಿ 26 ವರ್ಷ. ಇಲ್ಲಿಮ್ಮ ಅವ್ರು ಮದುವೆ ಮಾಡು ಅಂದ್ರೆ ಮಾಡೋದನ್ನ ನೀವು ಪಡೆದೇ ಇರೋದಲ್ಲದೆ ಅವ ಹುಡುಗಿನೂ ತಂದು ಅವ್ರಿಗೂ ಕಷ್ಟ ಕೊಡ್ತಾ ಇದೀರಲ್ಲ. ಇಲ್ಲ, ಮದುವೆ ಎಂಗೇಜ್ಮೆಂಟ್ ಸಂತೋಷ ಇದ್ರೆ ಹಂಚ್ಕೊಳ್ಳೋಣ, ಕಷ್ಟ ಯಾಕಮ್ಮ ಹಂಚ್ಕೋಬೇಕು? ಅವ್ನು ಚೆನ್ನಾಗಿದ್ದ ಮೇಡಮ್, ಅವಾಗೆಲ್ಲ ಅಷ್ಟೊಂದು ನಮ್ಮ ಮದ್ವೆ ಆದ ಮಾತ್ರಕ್ಕೆ ಕೆಟ್ಟ ಹೋಗ್ಬಿಟ್ನೆ. ನಮ್ಮ ಚೆನ್ನಾಗಿದ್ದವನಿಗೆ ಇದ್ದಕ್ಕಿದ್ದಾಗ 2 ತಿಂಗಳಲ್ಲಿ ಏನಾಗ್ಬಿಡುತ್ತಮ್ಮ? ಮತ್ತೆ ಯಾವಾಗ ಬೇರೆ ರೀತಿ ಗುಂಗಲ್ ಇರ್ತಾರೋ ಅವ್ರಿಗೆ ಮದುವೆ ಯಾಕೆ ಮಾಡಿ ಅವ್ರ ಜೀವನಗಳು ಹಾಳು ಮಾಡ್ತೀರಿ? ಚಿಕ್ಕ ಮಕ್ಳು ಅವ್ರ ಜೀವನನೂ ಹಾಳು, ನಿಮಗೂ ಹಿಂಸೆ. ನೀವಲ್ದೆ ಈ ಇನ್ನೊಂದು ಜವಾಬ್ದಾರಿ ತಂದು ತಲೆ ಮೇಲೆ ಹಾಕೊಂಡಿದ್ದೀರಲ್ಲ. ಏನಮ್ಮ ನಿಮ್ಮ ಹತ್ರ ಹೇಗೆ ವರ್ತನೆ ಮಾಡ್ತಾರಮ್ಮ? ಸಿಟ್ ಮಾಡ್ತಾರೆ. ಉಪೇಂದ್ರ ಹುಚ್ಚನ, ಉಪೇಂದ್ರ ನಿನ್ ಬಿಟ್ರು ಉಪೇಂದ್ರ ಬಿಡಲ್ಲ ಅಂತಾರ, ಇಷ್ಟ ಇಲ್ಲ ಅಂತಾರೆ. ಈಗ ನೀನ್ ಅತ್ತಿ ಮನೆಗೆ ಹೋಗ್ಬೇಡ, ನೀನ್ ಅದು ಮಾಡಬೇಡ, ನಾ ಉಪ್ಪು ಅನ್ನ ತಿಂದಿರು ಅಂತಾರೆ. ಉಪ್ಪು ಅನ್ನ ತಿಂದಿರ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ.